ವಿಷಯ ಏನಂದ್ರೆ ದೇವರಗಡ್ಡಿಯಲ್ಲಿ ಅಂದು 4/8/2025 ನಾವು ದರ್ಶನ ಪಡೆಯಲು ಹೋದಾಗ ಅಲ್ಲಿ ಬಸ್ಸಿನ ವ್ಯವಸ್ಥೆ ಇರುವುದಿಲ್ಲ ಹಾಗೂ ರೋಡ್ ಹಾಳಾದ ಕಾರಣ ಯಾವುದೇ ಸೌಲಭ್ಯ ಇರುವುದಿಲ್ಲ ಎಂದು ಹಳ್ಳಿ ಜನರು ನಮಗೆ ಹೇಳ್ತಾರೆ. ಆಗ ಅಲ್ಲೇ ಇದ್ದಂತಹ ನಮ್ಮ ಕೆಆರ್ಎಸ್ ಪಾರ್ಟಿ ಯಾದಗಿರಿ ಜಿಲ್ಲೆಯ ಕಾರ್ಯದರ್ಶಿ ಸೋಮನಗೌಡ ಹಾಗೂ ಗದ್ದೆಪ್ಪ ಕೆಆರ್ಎಸ್ ಪಾರ್ಟಿ ಯಾದಗಿರಿ ಜಿಲ್ಲೆಯ ಸದಸ್ಯರು ಗ್ರಾಮದಲ್ಲಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುತ್ತಾರೆ. ಅದನ್ನು ಗಮನಿಸಿ ಅಧಿಕಾರಿಗಳು ಹಾಗೂ ಬಸ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕ್ರಮ ಕೈಗೊಂಡಿರುತ್ತಾರೆ. ಇದಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಪಂಚಾಯತ್ ಅವ್ರಿಗೆ ಪಿಡಿ ಅವ್ರಿಗೆ ಹೇಳಿದ್ರೆ ನಮ್ಮ ಊರಾಗ ಮೆಂಬರ್ ಅದನ್ರಿ ಅವ್ರಿಗೆ ಅಂತ ಕೆಲಸ ಮಾಡ್ಸಲ್ಲ. ಎಲ್ಲ ಆಯ್ತ್ರಿ, ಅವ್ರಿಗೆ ಒಂದ್ ಸ್ವಲ್ಪ ಲಂಚ ಕೊಟ್ಬಿಡ್ತಾರ, ಅವ್ರು ತಿನ್ಕೇರ್ ಸೈಲೆಂಟ್ ಆಗ್ಬಿಡ್ತಾರೆ. ಈಗ ಲಂಚ ವಿಷಯ ಬಂದಾಗ ಏನ್ ಮಾಡ್ಬೇಕು, ನೀವು ಅದನ್ನ ವಿಡಿಯೋ ಮಾಡ್ಬೇಕು. ನಿಮ್ಮ ಹತ್ರ ಪ್ರೂಫ್ ಕೇಳ್ತಾರೆ ಏನು ಎತ್ತ ಅಂತ, ವಿಡಿಯೋ ಮಾಡ್ಕೊಳ್ಳಿ. ವಿಡಿಯೋ ಮಾಡಕ್ ಅವರು ನಮ್ಮ ಊರಾಗ ಮಾಡಲ್ರಿ, ಡೀಲ್ ಹೊರಗಡೆ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಅದು ಬೇಡಪ್ಪ. ಈಗ ಮಣ್ಣು ತೆಗ್ದಿದ್ದಾರೆ, ಪೈಪ್ ಲೈನ್ ಹಾಕಿದ್ದಾರೆ, ಈ ತರ ಗುಂಡಿಗಳು ಬಿದ್ದಾವ. ಗಾಡಿ ಬಂತಂದ್ರೆ ಈಗ ಅಪೋಸಿಟ್ ಗಾಡಿ ಸೈಡ್ ಯಾವ್ದಾರ ಒಂದು 4 ವೀಲರ್ ಬಂತಂದ್ರೆ 2 ವೀಲರ್ ಪಾಸ್ ಆಗಲ್ರಿ. ಆ ತರ ಅದಾವ್ರಿ ಉಪ್ಪಲ್ದೇನೆ ರೋಡ್ ಮಾಡ್ರಿ. ಕರ್ನಾಟಕ ರಾಷ್ಟ್ರ ಸಮಿತಿ ಸೈನಿಕರು ನಾವು ಸೋಮನಗೌಡ ಕಮಲಾಪುರ ಮತ್ತು ಗದ್ದೆಪ್ಪ ಕಮಲಾಪುರ ಅಂತೇಳಿ ಇವತ್ತು ದೇವರಗಡ್ಡಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಗದ್ದೆಮ್ಮ ದೇವಿಯ ದರ್ಶನವನ್ನು ಪಡ್ಕೊಂಡು ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ತಾಯಿಯ ದರ್ಶನ ಪಡ್ಕೊಂಡು ಅವರು ಏನೋ ಒಂದು ಭರವಸೆಯನ್ನು ಕೊಟ್ಟು ಇಲ್ಲಿಯ ಜನರಿಗೆ ಓಟು ಪಡ್ಕೊಂಡು ಶಾಸಕರಾಗಿರ್ತಕ್ಕಂಥವರು ಇಲ್ಲಿ ರಸ್ತೆ ನೋಡ್ಬೋದು. ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ಬರುವಂಥ ಜನರಿಗೆ ಬಹಳ ತೊಂದರೆ ಆಗ್ತಾಯಿದೆ. ಇಲ್ಲಿ ಸ್ಥಳೀಯ ಶಾಸಕರು ಮತ್ತು ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು